ಅರಣ್ಯ ಇಲಾಖೆಯನ್ನೇ ಟಾರ್ಗೆಟ್ ಮಾಡಿದ್ದಾರೆ ದುಷ್ಕರ್ಮಿಗಳು. ಶಿಲಬೇಪುರ ಅರಣ್ಯ ವ್ಯಾಪ್ತಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕಿನ ಶಿಲಬೇಪುರ ಈ ಭಾಗದ ಅರಣ್ಯಕ್ಕೆ ಕಿಡಿಗೇಡಿಗಳಿಂದ ಬೆಂಕಿ. 10 ಎಕರೆ ಕಾಡು ಬೆಂಕಿಯ ಕೆನ್ನಾಲಿಗೆಗೆ ಸಂಪೂರ್ಣ ಭಸ್ಮವಾಗಿದೆ. ಬೆಂಕಿ ನಂದಿಸೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ನೋಡಿ, ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಮೊನ್ನೆ ಆದಂತಹ ಪ್ರಕರಣ, 3 ಅರಣ್ಯ ಅಧಿಕಾರಿಗಳ ಗುಂಡೇಟಿಗೆ ಬಲಿಯಾಗ್ತಾರೆ. ಅದಾದ ನಂತರದಂತಹ ಬೆಳವಣಿಗೆಗಳನ್ನು ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಆದರೆ ಕೆಲ ಕಿಡಿಗೇಡಿಗಳು ಯಾವ ರೀತಿ ಈ ದ್ವೇಷವನ್ನ ಕಾರ್ತಾ ಇದ್ದಾರೆ ಅಂತ ಅಂದ್ರೆ ಅರಣ್ಯಕ್ಕೆ ಬೆಂಕಿ ಇಡುವಂತಹ ಕುಕೃತ್ಯಕ್ಕೆ ಮುಂದಾಗ್ತಾ ಇದ್ದಾರೆ. ಈ ರೀತಿ ಕಿಡಿಗೇಡಿಗಳು ಬೆಂಕಿ ಇಟ್ಟಂತಹ ಪರಿಣಾಮ ಸುಮಾರು 10 ಎಕರೆ ಅರಣ್ಯ ಪ್ರದೇಶ ಬೆಂಕಿಗಾಹುತಿಯಾಗಿದೆ. ಅದರಲ್ಲಿದ್ದಂತಹ ಪ್ರಾಣಿ ಪಕ್ಷಿಗಳ ಕಥೆ. ಮೊನ್ನೆ ತಾನೇ ಜಿಲೆಟಿನ್ ಕಡ್ಡಿ ಬಳಸಿ ಕಳ್ಳಬೇಟೆ ತಡೆ ಶಿಬಿರವನ್ನ ಸ್ಫೋಟಗೊಳಿಸಿದ್ರು. ಜಿಲೆಟಿನ್ ಕಡ್ಡಿಗಳ ಸ್ಫೋಟಕ್ಕೆ 4 ಎಪಿಸಿ ಕ್ಯಾಂಪ್ಗಳು ಬ್ಲಾಸ್ಟ್ ಆಗಿತ್ತು. ಕಾವೇರಿ ವನ್ಯಜೀವಿ ಧಾಮದ ಕಳ್ಳಬೇಟೆ ಶಿಬಿರಗಳು ಪುಡಿಪುಡಿಯಾಗಿತ್ತು. ನಿನ್ನೆ 2.5 ಹೆಕ್ಟೇರ್ ಕಾಡಿನ ಒಡಲಿಗೆ ಈ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ದಾರೆ. ಕಿಡಿಗೇಡಿಗಳ ಅಟ್ಟಹಾಸಕ್ಕೆ 2.5 ಹೆಕ್ಟೇರ್ ಕಾಡು ಸುಟ್ಟು ಭಸ್ಮವಾಗಿದೆ. ದಿನಗಳು ಕಳೆದಂತೆ ಕಾಡಲ್ಲಿ ದುಷ್ಕರ್ಮಿಗಳ ಅಟ್ಟಹಾಸ ಎಲ್ಲೇ ಮೀರ್ತಾ ಇದೆ. ಪ್ರಾಣ ಭಯದಲ್ಲೇ ಕರ್ತವ್ಯಕ್ಕೆ ಹಾಜರಾಗ್ತಾ ಇದ್ದಾರೆ ಸಿಬ್ಬಂದಿ. ಮೊನ್ನೆ ಆದಂತಹ ಘಟನೆಯ ಕುರಿತಂತೆ ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಯಾವ ಕಾರಣದಿಂದಾಗಿ ಶೂಟ್ ಆಯಿತು, ಯಾವ ಕಾರಣದಿಂದಾಗಿ ಅಧಿಕಾರಿಗಳು ಆ ರೀತಿ ಶೂಟ್ ಮಾಡೋದಕ್ಕೆ ಮುಂದಾದ್ರು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ. ಆದರೆ ಅದರ ಮಧ್ಯದಲ್ಲೇ ಕಿಡಿಗೇಡಿಗಳು ಈ ರೀತಿ ಕ್ಯಾಂಪ್ಗಳನ್ನು ಸ್ಫೋಟಿಸೋದು, ಈ ರೀತಿ ಅರಣ್ಯಕ್ಕೆ ಬೆಂಕಿ ಹಚ್ಚುವಂತಹ ಕೆಲಸಗಳಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೂರಜ್. ನಾವು ಗಮನಿಸ್ತಾ ಇದ್ದೀವಿ, ಈಗ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಯಾರ್ದು ತಪ್ಪು ಸರಿ ಅನ್ನುವಂತಹ ಕುರಿತಂತೆ ಇನ್ನು ತನಿಖೆ ನಂತರದಲ್ಲಿ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆಯೇ ಕಿಡಿಗೇಡಿಗಳು ಆ ವಿಚಾರವನ್ನ ಇಟ್ಕೊಂಡು ದ್ವೇಷ ಕಾರ್ತಾ ಇದ್ದಾರೆ. ಈ ರೀತಿ ಬೆಂಕಿ ಇಡೋದು, ಈ ರೀತಿ ಕ್ಯಾಂಪ್ಗಳನ್ನೇ ಸ್ಫೋಟಿಸೋದು, ಏನಿದು ಕತೆ? ಖಂಡಿತ ಮಧು ನಾಗರಾಜ್, ಇದು ಕ್ಲಿಯರ್ ಆಗಿ ಕಾಣ್ತಿರುವಂತಹ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ ಕಿಡಿಗೇಡಿಗಳು ಅಂತ ಹೇಳಿದ್ರೆ ಅರಣ್ಯ ಅಧಿಕಾರಿಗಳು ವರ್ಸಸ್ ಈಗ ಗ್ರಾಮಸ್ಥರು ಅನ್ನುವಂತ ಆಗಿದೆ. ಯಾಕಂತ ಹೇಳಿದ್ರೆ ಯಾವಾಗ ಆಗಸ್ಟ್ 15 ತಾರೀಕು 3 ಜನ ಎನ್ಕೌಂಟರ್ ಆಗತ್ತೆ. ಎನ್ಕೌಂಟರ್ ಆದಂತ ಬಳಿಕ ಸಾಕಷ್ಟು ಹೈಡ್ರಾಮಾಕ್ಕೆ ಹನೂರು ತಾಲೂಕು ಸಾಕ್ಷಿಯಾಗಿತ್ತು. ಈಗಾಗಲೇ ಕೂಡ ಆ 3 ಕೂಡ ಈಗಾಗಲೇ ಮರಣೋತ್ತರ ಪರೀಕ್ಷೆ ಆಗಿದೆ. ಅದ್ರ ಜೊತೆಗೆ FSL ಗೆ ಏನೆಲ್ಲ ಸಿಕ್ಕಂತಹ ವಸ್ತುಗಳು, ಅಂದ್ರೆ ಎವಿಡೆನ್ಸ್ ಗಳೇನು ಸಿಕ್ತು ಅವೆಲ್ಲವನ್ನು ಕೂಡ ಸೆಕ್ಯೂರ್ ಮಾಡ್ಕೊಂಡು ಹೈದರಾಬಾದ್ಗೆ ಕಳಿಸಲಾಗಿದೆ. ಇದೊಂದು ಭಾಗ. ಜೊತೆಗೆ ಯಾವಾಗ ಈ 3 ಎನ್ಕೌಂಟರ್ ಆಗತ್ತೆ ಅದರ ಮರುದಿನವೇ ಅಂದ್ರೆ ಆಗಸ್ಟ್ 16ನೇ ತಾರೀಕಿಗೆ 4 APC ಕ್ಯಾಂಪ್ ಅಂದ್ರೆ ಕಳ್ಳ ಬೇಟೆ ಶಿಬಿರಕ್ಕೆ ಹೋಗಿ ಜಿಲೆಟಿನ್ ಕಡ್ಡಿಯನ್ನ ಇಟ್ಟು ಬ್ಲಾಸ್ಟ್ ಮಾಡ್ತಾರೆ. ಸಂಪೂರ್ಣವಾಗಿ APC ಕ್ಯಾಂಪ್ ಈಗ ಚಿತ್ರಗೊಂಡಿರುವಂತದ್ದು ಇದು ಒಂದು ಭಾಗ. ಆದ್ರೆ ಅದರ ಮುಂದುವರೆದ ಭಾಗವಾಗಿ ಮತ್ತೆ ಈಗ ಅರಣ್ಯ ಅಧಿಕಾರಿಗಳು ಮತ್ತೆ ಅರಣ್ಯ ಇಲಾಖೆಯ ವಿರುದ್ಧ ರಿವೆಂಜ್ಗೆ ಬಿದ್ದಿರುವಂತದ್ದು. ಬರೋಬ್ಬರಿ 2.5 ಹೆಕ್ಟೇರ್ನಷ್ಟು ಜಮೀನು ಅಂದ್ರೆ ಕಾಡು, ಅಂದ್ರೆ 10 ಎಕರೆ ಕಾಡು ಸಂಪೂರ್ಣವಾಗಿ ಈಗ ಸುಟ್ಟು ಕರಕಲಾಗಿರುವಂತದ್ದು. ಕಾಡಿನ ಒಡಲಿಗೆ ದುಷ್ಕರ್ಮಿಗಳು ಬೆಂಕಿ ಹಾಕಿದ್ದಾರೆ. ಬರೋಬ್ಬರಿ 10 ಸಂಪೂರ್ಣವಾಗಿ 10 ಎಕರೆ ಕಾಡಿದೆ, ಎಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗ್ತಿದೆ. ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿರೋ ವಿಚಾರ ಅಂತ ಹೇಳಿದ್ರೆ ಅರಣ್ಯ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕಾಡಿಗೆ ಹೋಗಬಾರ್ದು, ಅರಣ್ಯಾಧಿಕಾರಿಗಳು ಯಾವುದೇ ಕಾರಣಕ್ಕೂ ಕರ್ತವ್ಯವನ್ನ ನಿರ್ವಹಿಸಬಾರದು ಅಂತ ಹೇಳಿ ಒಂದು ಭಯ ಪಡಿಸಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಸಾಮಾನ್ಯ ಘಟನೆ ಅಂತೂ ಅಲ್ವೇ ಇಲ್ಲ ಮಧು ನಾಗರಾಜ್. ಯಾರೆಲ್ಲ ಕಾಡಿಗೆ ಬೆಂಕಿ ಇಟ್ಟಿದ್ದಾರೆ ಅವ್ರನ್ನ ತಕ್ಷಣವೇ ಬಂಧನ ಮಾಡುವಂತ ಕೆಲಸಕ್ಕೆ ಅರಣ್ಯ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ ಮಾಡ್ಬೇಕಾಗಿರುವಂತದ್ದು ಮಧು ನಾಗರಾಜ್. ಓಕೆ ಸೂರಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಾ ಇದ್ದೀವಿ ತಾನೇ ನಮ್ಮ ಪ್ರತಿನಿಧಿ ಕೂಡ ಒಂದಷ್ಟು ಮಾಹಿತಿಯನ್ನ, ಅಂದ್ರೆ ಅರಣ್ಯ ಅಧಿಕಾರಿಗಳು ಕಾಡ್ಗೆ ಬರಬಾರ್ದು, ಈ ಕಾರಣಕ್ಕಾಗಿ ದ್ವೇಷವನ್ನ ಕಾರೋದಕ್ಕಾಗಿ ಕೆಲ ಕಿಡಿಗೇಡಿಗಳು ಈ ರೀತಿ ಕೃತ್ಯವನ್ನ ಎಸಗಿದ್ದಾರೆ. ಅವರ ವಿರುದ್ಧವಾಗಿ ಕ್ರಮ ಆಗಬೇಕು ಅನ್ನುವಂತಹ ಆಗ್ರಹ ಕೂಡ ವ್ಯಕ್ತವಾಗ್ತಾ ಇದೆ.